ಬೆಂಗಳೂರು ದೇವಾಂಗ ಸಂಘ ಪ್ರಥಮ ದರ್ಜೆ ಕಾಲೇಜಿನ ಶೈಕ್ಷಣಿಕ ವರ್ಷದ 50 ಜನ ವಿದ್ಯಾರ್ಥಿಗಳ ತಂಡದ ಎನ್ಎಸ್ಎಸ್ ಶಿಬಿರ ಕಾರ್ಯಕ್ರಮ ಕುದೂರು ಗ್ರಾಮದಲ್ಲಿ ಉದ್ಘಾಟನೆಗೊಂಡಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಬೆಂಗಳೂರು ದೇವಾಂಗ ಸಂಘದ ಉಪಾಧ್ಯಕ್ಷೆ ಶ್ರೀಮತಿ ಎಚ್ ಪಾರ್ವತಿಯವರು ಉದ್ಘಾಟಿಸಿದರು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವಿದ್ಯಾಸಮಿತಿ ದೇವಾಂಗ ಸಂಘದ ಚೇರ್ಮನ್ ಎ ವಿಜಯಕುಮಾರ್, ಗೌರವ ಕಾರ್ಯದರ್ಶಿ ಆರ್ ಭಾಸ್ಕರ್, ಕಾಲೇಜಿನ ಪ್ರಾಂಶುಪಾಲರಾದ ಎಂಪಿ ಚಂದ್ರಪ್ಪ, ಎನ್ಎಸ್ಎಸ್ ಶಿಬಿರದ ಕಾರ್ಯಕ್ರಮಾಧಿಕಾರಿ ಡಾಕ್ಟರ್ ಸುರೇಶ್, ನಿರ್ದೇಶಕರಾದ ಕಲಾವತಿ, ಮಾಗಡಿ ಬಾಲರಾಜು, ರಾಜಮ್ಮ ಇಂದ್ರಕುಮಾರ್, ಕುದೂರು ಸೋಮೇಶ್, ಅನಂತರಾಮು ಮತ್ತು ಕುದೂರು ಗ್ರಾಮಸ್ಥರಾದ ಕೆಬಿ ಬಾಲರಾಜು, ಸತ್ಯನಾರಾಯಣ್, ಜಯಚಂದ್ರಬಾಬು, ಕೋಟೆ ಜಯರಾಮ್ ಹಾಗೂ ಕಾಲೇಜಿನ ಉಪನ್ಯಾಸಕರಾದ ಸುರೇಶ್ ಗೌತಮ್, ಕಾಂತರಾಜು, ಶಿವು, ರೂಪಾ, ಅಪೂರ್ವ ಇವರೆಲ್ಲರೂ ಭಾಗವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಕುದೂರಿನ ಗಣೇಶನ ಗುಡಿ ದೇವಾಲಯದ ಸಮೀಪದಲ್ಲಿರುವ ಶ್ರೀ ದೇವಳ ಮಹರ್ಷಿ ಪುತ್ಥಳಿಗೆ ಪುಷ್ಪಾರ್ಚನೆಯನ್ನ ಮಾಡಿ ವಿವಿಧ ಕಲಾತಂಡದೊಂದಿಗೆ ಕುದೂರು ಗ್ರಾಮದಲ್ಲಿ ಮೆರವಣಿಗೆಯನ್ನ ಮಾಡಲಾಯಿತು. ಮೆರವಣಿಗೆ ಕಾರ್ಯಕ್ರಮದಲ್ಲಿ ರಾಜ್ಯ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎಂ ರೇವಣ್ಣನವರು ಭಾಗವಹಿಸಿದ್ದರು. ಈ ರಾಷ್ಟ್ರೀಯ ಸೇವಾ ಯೋಜನೆ ಏನಿದೆ NSS ಕಾರ್ಯಕ್ರಮ ಅನ್ನೋದು ಇದು ಗೌರ್ಮೆಂಟಿನ ಸರ್ಕಾರದಿಂದ ಆಯೋಜಿಸಲ್ಪಟ್ಟಂಥ ಕಾರ್ಯಕ್ರಮ. ಇದು ಯುವಜನ ವೇದಿಕೆ ಮತ್ತು ಕ್ರೀಡಾ ಸಂಸ್ಥೆಯವರು ನಡೆಸ್ಕೊಡ್ತಕ್ಕಂಥ ಕಾರ್ಯಕ್ರಮ. ಇದು ಏನಕ್ಕೆ ಮಾಡಿದ್ದಾರೆ ಅಂದರೆ ಭಾವೈಕ್ಯತೆ ಬರಬೇಕು ಮಕ್ಕಳಲ್ಲಿ, ಹಾಗೆ ಒಂದು ರಾಷ್ಟ್ರದ ಒಂದು ಐಕ್ಯತೆಯನ್ನು ಕಾಪಾಡೋಕ್ಕೋಸ್ಕರ ಅವರು ಶ್ರಮಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ನಂಬ್ಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಶಿಸ್ತು ಪಾಲನೆ, ಹಾಗೆ ಸಮಯ ಪ್ರಜ್ಞೆ, ಸೆಲ್ಫ್ ಕಾನ್ಫಿಡೆನ್ಸ್ ತರೋದು ಮಕ್ಕಳಲ್ಲಿ. ಹಾಗೆ ಅವ್ರಿಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬಂದ ತಕ್ಷಣ ಅವ್ರಿಗೆ ಒಂದು ಮಾತಾಡುವಂಥ ಅವಕಾಶ ಇರ್ಬೋದು, ವೇದಿಕೆಯಿಂದ ಸ್ಟೇಜ್ ಫ್ರೀಯರ್ ಹೋಗೋದಿರ್ಬೋದು, ಅದನ್ನೆಲ್ಲನೂ ಒಂದು ರೂಪಿಸ್ಬೇಕಾದ್ರೆ ಒಂದು ಮಕ್ಕಳಿಗೆ, ಯಾಕೆಂದರೆ ಈಗಿನ ಮಕ್ಕಳು ಸಿಟಿಯಲ್ಲಿರ್ತಾರೆ, ಒಂದು ಸಣ್ಣ ಕುಟುಂಬದಲ್ಲಿರ್ತಾರೆ, ಅವ್ರಿಗೆ ಸಮಾಜದ ಬಗ್ಗೆ ಆಗಿ ಹಳ್ಳಿಗಾಡುಗಳ ಬಗ್ಗೆ ಆಗಿ ಪರಿಚಯ ಇರಲ್ಲ. ಈ ಒಂದು ಕಾರ್ಯಕ್ರಮ ರೂಪಿಸೋದ್ರಿಂದ ಅವರು ಹಳ್ಳಿಗಳಲ್ಲಿ ಬಂದು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದ್ರಿಂದ ಅವರಲ್ಲಿ ಭಾವೈಕ್ಯತೆ ಬೆಳಿಬೇಕು, ಒಬ್ರಿಗೊಬ್ರಿಗೆ ಅನ್ಯೋನ್ಯತೆ ಬೆಳಿಬೇಕು, ಎಲ್ಲ ಪರಿಸರಕ್ಕೂ ಮುಖ್ಯವಾಗಿ ಅವ್ರಿಗೆ ಡಿಗ್ನಿಟಿ ಆಫ್ ಲೇಬರ್ ಇರಬಾರ್ದು. ಯಾಕೆಂದರೆ ಒಬ್ಬ ಮನುಷ್ಯ ನಾನು ಕೆಲಸ ಮಾಡೋಕ್ಕೂ ರೆಡಿ ಇರಬೇಕು, ಕೆಲಸ ಮಾಡಿಸ್ಕೊಳ್ಳೋಕ್ಕೂ ರೆಡಿ ಇರಬೇಕು ಅಂದಾಗೆ ಒಂದು ಸಮಾಜನ ನಾವು ಸ್ಟ್ರಾಂಗಾಗಿ ಕಟ್ಟೋಕ್ಕೆ ಸಾಧ್ಯ ಆಗೋದು. ಆ ಒಂದು ಮಕ್ಕಳಲ್ಲಿ ಆ ಒಂದು ಭಾವನೆನ ನಾವು ತರಬೇಕು ಅಂತಲೇ ಈ ಒಂದು ಕಾರ್ಯಕ್ರಮನ ರೂಪಿಸಿದ್ದಾರೆ. ಇದು ಗೌರ್ಮೆಂಟಿಂದ ಆಯೋಜಿಸಲ್ಪಡತಕ್ಕಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಿಂದ, ಇವತ್ತು ಶಾಲಾ ಕಾಲೇಜಿನಿಂದ ಈ ಒಂದು ಬೆಂಗಳೂರಿನ ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕಿನ ಕುದೂರಿನಲ್ಲಿ ಆಯೋಜಿಸಿರೋದು ತುಂಬ ಸಂತೋಷ. ಯಾಕೆಂದರೆ ಕುದೂರಿನ ಎಲ್ಲ ಹಿರಿಯರು, ಗ್ರಾಮಸ್ಥರು, ನಮ್ಮ ಒಂದು ಸಮಾಜದ ಎಲ್ಲ ಹಿರಿಯರು ಕೂಡ ಇದರಲ್ಲಿ ಕೈ ಜೋಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ಮಕ್ಕಳಲ್ಲಿ ಭಾವೈಕ್ಯತೆ ತರಬೇಕು ಅನ್ನೋದೇ ಒಂದು ಉದ್ದೇಶ, ಮತ್ತು ಅವರಲ್ಲಿ ಪರಿಸರ ಪ್ರೇಮಿಗಳನ್ನಾಗಿ ಮಾಡಬೇಕು, ಅವರಲ್ಲಿ ಒಂದು ಉನ್ನತ ಮನೋಭಾವ ಬೆಳೆದು ಅವ್ರ ವ್ಯಕ್ತಿತ್ವನ ಅವರು ರೂಪಿಸ್ಕೊಳ್ಳುವಂಥ ಕಾರ್ಯಕ್ರಮ ಮಾಡೋದೇ ಈ NSSನ ಮುಖ್ಯ ಉದ್ದೇಶ ಆಗಿರುತ್ತೆ. ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ಕುದೂರಿನ ಗ್ರಾಮದಲ್ಲಿ. ಇಲ್ಲಿಗೆ ಮೇನು ಬಾಲರಾಜು ಸರ್ ಇರ್ಬೋದು, ಹಾಗೆ ಸೋಮೇಶ್ ಸರ್ ಇರ್ಬೋದು, ಹಾಗೆ ಕುದೂರಿನ ಸತ್ಯನಾರಾಯಣ್ ಸರ್ ಇರ್ಬೋದು, ಹಾಗೆ ಕುದೂರಿನ ರಾಜಶೇಖರ್ ಇರ್ಬೋದು, ಎಲ್ಲರೂ ಕೂಡ. ಯಾಕೆಂದರೆ ನಮ್ಮ ನಿರ್ದೇಶಕರಲ್ಲೇ ಕುದೂರವ್ರು 3 ಜನ ಇದ್ದಾರೆ. ಅನಂತರಾಮ್ ಸರ್ ಕೂಡ ಕುದೂರವರೇ. ನಾವು ನಿಮಗೆಲ್ಲರಿಗೂ ಸಹಕಾರ ಕೊಡ್ತೀವಿ. ಇಷ್ಟು ಮಕ್ಕಳನ್ನ ಒಂದು ಕಡೆ ಕರ್ಕೊಂಬಂದು ಒಂದು ವಾರ ಸುಧಾರಿಸೋದಂದರೆ ತುಂಬ ಕಷ್ಟದ ಕೆಲಸನೇ. ಮಕ್ಕಳನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಕೂಡಿಸ್ಕೊಂಡು ಅವ್ರಿಗೇನು ಸುಮ್ಮನೆ ಒಂದು ರೂಮು ಎಂಜಾಯ್ಮೆಂಟ್ ಅಂತಲ್ಲ, ಪರಿಸರದ ಬಗ್ಗೆ, ಅವ್ರ ಕ್ಲೀನಿಂಗ್ ಬಗ್ಗೆ ಇರ್ಬೋದು, ಅದನ್ನೆಲ್ಲ ಅವ್ರಿಗೆ ಅರಿವು ಮೂಡಿಸಿ ಮಕ್ಕಳನ್ನ ಒಂದು ಉತ್ತಮ ಪ್ರಜೆ ಮಾಡ್ತಾಯಿದ್ದಾರೆ. ಅದಕ್ಕೆ ಎಲ್ಲ ನಮ್ಮ ದೇವಾಂಗ ಸಂಘದ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಕುದೂರಿನ ಎಲ್ಲ ಜನತೆಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೇನೆ. ನಾನು ಎಚ್ ಪಾರ್ವತಿ ಅಂತ, ನನ್ನ ರಂಗನಾಯ್ಕಿ ಅಂತ ಕೂಡ ಕರೀತಾರೆ. ನಾನು ಬೆಂಗಳೂರು ದೇವಾಂಗ ಸಂಘದ ಉಪಾಧ್ಯಕ್ಷ ಆಗಿ ಇದ್ದೀನಿ. ಟೆಕ್ಸ್ಟೈಲ್ ಬ್ಯಾಂಕಲ್ಲಿ ಕೂಡ ನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಕರ್ನಾಟಕ ರಾಜ್ಯ ದೇವಾಂಗ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಕೂಡ ನಾನು ಕೆಲಸ ಮಾಡ್ತಾಯಿದ್ದೀನಿ.